ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲ್ನಲ್ಲಿ ಮನೆಯಲ್ಲೇ ಸೋರೆಕಾಯಿ ಬಳಸ್ಕೊಂಡು ಮೊಸರು ಸಾಸಿವೆ ಹೇಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ. ಈಗ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಕಪ್ಪಷ್ಟು ಸೋರೆಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, 5 ಹಸಿರು ಮೆಣಸಿನ್ಕಾಯಿನ ಮಧ್ಯಭಾಗದಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, 3 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಣಸು, 5 ಎಸಳು ಬೆಳ್ಳುಳ್ಳಿ, 1/4 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆಯೇ 5 ಎಸಳು ಬೆಳ್ಳುಳ್ಳಿನ ಜಜ್ಜಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಕಪ್ಪಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, 5 ಎಲೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, 300 ml ಅಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ಗೆ 1 ಲೋಟದಷ್ಟು ನೀರು ಹಾಕ್ಕೊಂಡು ಸೋರೆಕಾಯಿನ ಹಾಕ್ತಾಯಿದ್ದೀನಿ. ಸೋರೆಕಾಯಿಗೆ ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು 1 ವಿಸಿಲ್ ತೆಗೆಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಈ ಕುಕ್ಕರ್ ತಣ್ಣಗಾಗೋ ತನಕ ಒಂದು ಜಾರ್ ತೊಗೊಂಡು ಅದಕ್ಕೆ ಎಲ್ಲ ಸ್ಪೈಸಸ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಕಾಯಿ, ಕೊತ್ತಂಬರಿ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ರುಬ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ಈ ಮಸಾಲೆನ ಸಪ್ರೇಟ್ ತೆಗೆದಿಟ್ಕೊಳ್ತಿದ್ದೀನಿ. ಈಗ ಮತ್ತೆ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವಿನೆಲ್ಲ ಆ್ಯಡ್ ಮಾಡಿ ಈ ಟೈಮಲ್ಲಿ ಈರುಳ್ಳಿನ ಸೇರಿಸಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲಿಂದ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಅದು ಫ್ರೈ ಆಗಬೇಕು. ಈಗ ಕುಕ್ಕರ್ ಇಲ್ಲಿ ತಣ್ಣಗಾಗಿದೆ. ಈಗ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರಸ ಮತ್ತು ಸೋರೆಕಾಯಿನ ಸಪ್ರೇಟ್ ಮಾಡ್ಕೋಬೇಕು. ರಸದಿಂದ ಏನೂ ಪ್ರಯೋಜನ ಇಲ್ಲ. ಸೋರೆಕಾಯಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಆಗಿತ್ತಲ್ಲ, ಅದಕ್ಕೆ ಸಪ್ರೇಟ್ ತೆಗೆದುಕೊಂಡು ಮೊಸರು ಹಾಕ್ಕೊಂಡು ಸ್ವಲ್ಪ ಅದೇ ಪಾತ್ರೆಗೆ ನೀರು ಹಾಕ್ಕೊಂಡು ಆಮೇಲಿಂದ ಮಸಾಲೆ ಹಾಕಿ ಅದಕ್ಕೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಸೋರೆಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರು ಸಾಸಿವೆ ತಯಾರಾಗುತ್ತೆ. ಇದನ್ನು ಏನು ಕುದಿಸೋ ಹಾಗಿಲ್ಲ, ಏನಿಲ್ಲ. ತುಂಬ ಸಿಂಪಲ್ಲಾಗಿ ಹೆಚ್ಚು ಜನ ಇದ್ದಾಗ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಮೊಸರು ತಿನ್ನೋದಿಲ್ಲ ಮನೆಯಲ್ಲಿ, ಮತ್ತು ಸೋರೆಕಾಯಿ ಇಷ್ಟಪಡಲ್ಲ ಮಕ್ಕಳು, ತರಕಾರಿ ಎಲ್ಲ ಇಷ್ಟಪಡೋದಿಲ್ಲ, ಅವರಿಗೆ ಇದೇನು ರೆಸಿಪಿ ಅಂತ ಹೇಳ್ದಂತೆ ನಾವು ಮಾಡಿಕೊಟ್ರೆ ನ್ಯೂಟ್ರಿಷಿಯಸ್ ಆಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಅವ್ರಿಗೆ ಗೊತ್ತೂ ಆಗೋದಿಲ್ಲ ನಾವು ಮೊಸರು ಹಾಕಿ ಮಾಡಿರೋ ಅಂಥದ್ದು. ಕುಕ್ ಮಾಡೋ ರೀತಿ ಏನೂ ಪ್ರೊಸೀಜರ್ಸ್ ಇರೋದಿಲ್ಲ. ಮೊಸರನ್ನೆಲ್ಲ ಹಾಕಿ ಮತ್ತೆ ಬೇಯಿಸ್ಬೇಕು, ಅದೇನಿಲ್ಲ. ಮಜ್ಜಿಗೆ ಸಾಂಬಾರು ಥರನೂ ಅಲ್ಲ. ಆ ರೆಸಿಪಿನೂ ನಾನು ಒಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ, ಮೊಸರು ಸಾಸಿವೆ ಅಂತ ಹೇಳಿ. ಇದಕ್ಕೆ ಸೋರೆಕಾಯಿ ಬದಲಿಗೆ ಬೂದುಗುಂಬಳಕಾಯಿ ಕೂಡ ಬಳಸ್ಕೊಳ್ಬೋದು ನಾವು. ಯಾವಾಗಲೇ ಅಡುಗೆ ಮಾಡಿದ್ರು ದೇವ್ರ ನೆನಪಲ್ಲಿ ಅಡುಗೆ ಮಾಡಿ, ಹಾಗೆ ಕಲ್ಲು ಕೂದಲು ಇಲ್ಲದಂತೆ ಅಡುಗೆ ಮಾಡಿ ಎಲ್ಲರೂ ಪ್ರೀತಿಯಿಂದ ಊಟ ಮಾಡ್ತಾರೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.